ಕೊರೋನಾ ವೈರಸ್ನ ಭೀಕರತೆ ಹೆಚ್ಚಳದ ಹಿನ್ನೆಲೆಯಲ್ಲಿ ಇದೀಗ ಎಲ್ಲೆಡೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾರ್ಕಳ ತಾಲೂಕಿನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 144 ಸೆಕ್ಷನ್ ಜಾರಿಯಲ್ಲಿರುವ ಕಾರಣ ಕಾರ್ಕಳ ನಗರದಲ್ಲಿ ಜನಸಂದಣಿ ಕಡಿಮೆ ಇದ್ದು, ನಿನ್ನೆ ಶುಕ್ರವಾರ 250 ಖಾಸಗಿ ಬಸ್ಗಳಲ್ಲಿ ಕೇವಲ 70 ಬಸ್ಗಳು ಮಾತ್ರ ಓಡಾಟವನ್ನು ನಡೆಸಿತು. ಕಾರ್ಕಳದಿಂದ ಕೊಟ್ಟಿಗೆಹಾರ ಹೋಗುವ ಬಸ್ಸಿನಲ್ಲಿ ಕೇವಲ 3 ಮಂದಿ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಕಾರ್ಕಳ ನಗರದಲ್ಲಿ ನಡೆಯುವ ಶನಿವಾರದ ಸಂತೆ ಇರೋದಿಲ್ಲ ಅಂತ ಪುರಸಭೆ ಅಧಿಕಾರಿ ರೇಖಾ ಶೆಟ್ಟಿ ಮುಂಚಿತವಾಗಿಯೇ ತಿಳಿಸಿದ್ರು. ಆದರೆ ಇಂದು ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಬೆಳಗ್ಗೆ ಹೊತ್ತಿಗೆ ಮೀನು ವ್ಯಾಪಾರವನ್ನ ಪ್ರಾರಂಭಿಸಿದ್ರು. ಇದನ್ನ ತಿಳಿದ ಪುರಸಭಾ ಸಿಬ್ಬಂದಿಗಳು ಹಾಗೂ ಪೊಲೀಸರು ಮುಖ್ಯ ಮಾರುಕಟ್ಟೆಯ ಮುಖ್ಯ 2 ಗೇಟುಗಳನ್ನು ಮುಚ್ಚಿ ಬೀಗ ಜಡಿದಾಗ ಮೀನು ಮಾರಾಟದ ಮಹಿಳೆಯರ ಮತ್ತು ಪುರಸಭೆ ಅಧಿಕಾರಿಯ ನಡುವೆ ಮಾತಿನ ಚಕಮಕಿ ನಡೆಯಿತು. ನಮಗೆ ವಾರದ ಸಂತೆ ರದ್ದು ಮಾಡಿದ ವಿಷಯ ತಿಳಿದಿಲ್ಲ. ಈಗ ನಾವು ತಂದ ಸಾವಿರಾರು ರೂಪಾಯಿಯ ಈ ಮೀನನ್ನ ಏನು ಮಾಡಬೇಕು ಅಂತ ಅಧಿಕಾರಿಯವರ ಬಳಿ ಕೇಳಿದಾಗ ಪುರಸಭೆ ಅಧಿಕಾರಿ ಮೃದು ಧೋರಣೆ ತಾಳಿ ತಂದ ಮೀನನ್ನ ಆದಷ್ಟು ಬೇಗ ಮಾರಾಟ ಮಾಡಿ ಮಾರುಕಟ್ಟೆಯನ್ನ ಖಾಲಿ ಮಾಡಿ ಕೊರೋನಾ ರೋಗ ಹರಡದಂತೆ ಸಹಕರಿಸಿ ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಪುರಸಭಾ ಸಿಬ್ಬಂದಿಗಳು ಹಾಗೂ ಕಾರ್ಕಳ ನಗರ ಠಾಣಾ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು.